ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅನುಷಾ. ತುಂಬಾ ದಿನ ಆದಮೇಲೆ ಮತ್ತೆ ನಾನು ವಿಡಿಯೋನ ಮಾಡ್ತಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ಸ್ ಆಗಿರ್ಬೋದು, ನನ್ನ ರೆಸಿಪೀಸ್ ವೀಡಿಯೋಸ್ ಆಗಿರ್ಬೋದು, ಮಿಸ್ ಮಾಡದೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಆಲೂಗಡ್ಡೆ ಮತ್ತು ಸಾಂಬಾರು ಈರುಳ್ಳಿ ಹುಳಿ ಮಾಡ್ತಿದ್ದೀನಿ. ಹೇಗೆ ಮಾಡೋದು, ಅದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ. 1 ಕಪ್ಪಷ್ಟು ಸಾಂಬಾರು ಈರುಳ್ಳಿ, 2 ರಿಂದ 3 ಟೊಮ್ಯಾಟೊ, ಆಲೂಗಡ್ಡೆ 2, ತೊಗರಿಬೇಳೆ 1 ಕಪ್ಪು, ಚಿಕ್ಕ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪು, ಮತ್ತು ಕೊಬ್ಬರಿ ತುರಿ, 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಮಸಾಲೆಗೆ ಕಡಲೆಬೇಳೆ, ಉದ್ದಿನಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ, ಚಕ್ಕೆ 1 ಇಂಚು, 3-4 ಮರಾಠಿ ಮೊಗ್ಗು. ಮೊದಲಿಗೆ ನಾವು ಇವಾಗ ಒಂದು ಬೌಲಲ್ಲಿ ಹುಣಸೆ ಹಣ್ಣಿಗೆ ನೀರನ್ನು ಹಾಕಿ ನೆನೆಯೋಕೆ ಬಿಡೋಣ. ಇವಾಗ ಒಂದು ಕುಕ್ಕರಲ್ಲಿ ಬೇಳೆನ ಬೇಯೋಕೆ ಇಡೋಣ. ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಿದ್ದೀನಿ. ಎರಡು ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಇವಾಗ ಇದನ್ನು 2 ರಿಂದ 3 ವಿಷಲ್ ಆಗೋಕ್ಕೆ ಬಿಡೋಣ. ಒಂದು ಕಡೆ ಮಸಾಲೆಗೆ ಕಡಲೆಬೇಳೆ, ಉದ್ದಿನಬೇಳೆನ ಹುರಿಬೇಕು. ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದ್ರೆ ಸಾಕು. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು 4 ಮರಾಠಿ ಮೊಗ್ಗು ಚಕ್ಕೆನ ಹಾಕ್ಕೊಳ್ತಿದ್ದೀನಿ. ಇವಾಗ ತುರಿದಿಟ್ಕೊಂಡಿರೋ ಕೊಬ್ಬರಿ, ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಮಾಡ್ಕೊಂಡಾಗಿದೆ. ಇವಾಗ ಬೇಳೆ ಕೂಡ ಬೆಂದಿದೆ. ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಬೇಳೆನ. ಇವಾಗ ಸ್ಮ್ಯಾಶ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಸಾಂಬಾರು ಈರುಳ್ಳಿ 1 ಕಪ್ಪು, ಆಲೂಗಡ್ಡೆ, ಟೊಮ್ಯಾಟೊ, ಹಾಗೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊಳ್ತಿದ್ದೀನಿ. ಹುಣಸೆ ರಸ ಹಾಕ್ತಿದ್ದೀನಿ. ಒಂದು ಲೋಟ ನೀರನ್ನು ಹಾಕಿದ್ದೀನಿ ಅಷ್ಟೇ. ಇವಾಗ 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು,
ಒಂದು ಸಣ್ಣ ಪೀಸು ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ಸಾಂಬಾರು ಚೆನ್ನಾಗಿ ಬರುತ್ತೆ. ಇವಾಗ ಒಂದು ವಿಷಲ್ ಕೂಗಿಸ್ಬೇಕು. ಇವಾಗ ವಿಷಲ್ ಕೂಗಿ ಆಗಿದೆ. ಸಾಂಬಾರು ಕೂಡ ರೆಡಿ ಇದೆ. ಆಲೂಗಡ್ಡೆ ಸಾಂಬಾರು, ಈರುಳ್ಳಿ, ಹುಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸಾಂಬಾರು ಈರುಳ್ಳಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಮಗೆ ತಂಪನ್ನು ಕೊಡುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿಯವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.